ವ್ಯಕ್ತಿಗಳನ್ನು ಕರ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. 100 ಎಪಿಸೋಡ್ 200 ಎಪಿಸೋಡ್ ಓಡೇ ಹೊಡ್ತಾ ಚೆನ್ನಾಗಿದೆ. ಜೈ ಟಿವಿ. ಒಂಥರ ಮಜಾ. ಸಿನಿಮಾ ತುಂಬ ಸೂಪರ್ ಆಗಿದೆ. ಮಸ್ತ್ ಮಜಾ ಬರ್ತದೆ. 2 ಕ್ಯಾರೆಕ್ಟ್ ನೋಡ್ತಾ ಇದ್ರೆ ಏನೋ ಒಂಥರ ಮಜಾ. ಹೆಚ್ಚಿನ ಹಾಫಿರೋ ಬರ್ತದೆ. ಹೌದಾ? ಏನೇನು ಇಷ್ಟ ಆಯ್ತು ನಿಮಗೆ? ಸರ್ ಸಿನಿಮಾ ಬಗ್ಗೆ ಮಾತಾಡಂಗಿಲ್ಲ ಸರ್. ಪರ್ಫಾರ್ಮೆನ್ಸ್ ವೈಸ್ ಇರ್ಬೋದು, ಜೊತೆಗೆ ಅವ್ರ ಆಕ್ಟಿಂಗ್ ಇವತ್ತಿನ ಜನರೇಷನ್ಗೆ ಏನು ಪರ್ಫಾರ್ಮೆನ್ಸ್ ತೋರಿಸಿದಾರಲ್ಲ, ಜೊತೆಗೆ ಒಂದು ಮೆಸೇಜ್ ಇದೆ. ರಾಜಕೀಯ ಅಂದ್ರೆ ಏನು, ಪ್ರೆಸೆಂಟ್ ಇವಾಗ ಇವತ್ತಿನ ರಾಜಕೀಯ ಸಾವನ್ನು ಸಮೇತ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಅದು ಒಂದು ಸೀನ್ಗೋಸ್ಕರ 10 ಸಲ ಸಿನಿಮಾ ನೋಡ್ಬೇಕು ಅನ್ನೋ ಫೀಲ್ ಆಗುತ್ತೆ. ಆ ಡಬಲ್ ಆಕ್ಟಿಂಗ್ ಒಬ್ರು ಎದುರುಗಡೆ ಒಬ್ರು ನಿಂತ್ಕೊಂಡಾಗ, ಅದ್ರಲ್ಲೂ ಇಬ್ರು ಒಂದೇ ತರ ಆಕ್ಟಿಂಗ್ ಮಾಡಿದಾಗ ಸರ್ ಕ್ಲಾಸು ಮಾಸಿಗೆ ಮಾಸ್ ಸರ್. ಇಬ್ರು ಲಾಸ್ಟಿಗೆ ಕ್ಲಾಸ್ ಟು ಮಾಸ್ ಇಬ್ರು ಕನ್ವರ್ಟ್ ಆಗ್ತಾರೆ. ಲಾಸ್ಟಿಗೆ ಒಂದು ಅರ್ಥ ಆಗಿತ್ತು, ಯಾವತ್ತು ಹೀರೋ ಒಳಗೆ ವಿಲನ್ ಸಾಯ್ಲೇಬೇಕು, ಆ ವಿಲನ್ ಸಾಯ್ತಾನೆ, ಒಳ್ಳೆ ತರ ಬರ್ತದೆ, ಒಳ್ಳೆ ಕಾಲ ಬರ್ಬೇಕಷ್ಟೇ ಸರ್. ಎಲ್ಲರೂ ದೇವ್ರ ಉತ್ಸವ ಮಾಡ್ತಾರೆ. ಇವತ್ತು ನಮ್ಗೆ ಇವರೇ ದೇವರು. ಅವ್ರು ಇಲ್ಲ ಬಟ್ ತೇರು ಎಳಿತಾ ಇದೀವಿ, ಗರ್ಭಗುಡಿಲಿ ಅವರೆಲ್ಲ ಪೂಜೆ ಮಾಡ್ತಾ ಇದ್ವಿ, ಮಾಡೇ ಮಾಡ್ತೀವಿ ಸರ್. ಅವರು ಎಲ್ಲೇ ಇದ್ರು ರಾಜನೇ. ಅವ್ರು ಏನ್ ಕೆಲಸ ಮಾಡಿದ್ರು ಎಲ್ಲಿದ್ರು ನಮ್ ಸಪೋರ್ಟ್ ಅಂತ ಇದ್ದೇ ಇರುತ್ತೆ, ಡೌಟೇ ಬೇಡ ಸರ್. ಇವಾಗಿಂದ ಅಂತಲ್ಲ, ನಾವು ಯಾವಾಗ್ಲೂ ಫಸ್ಟ್ ಶೋನೇ ನೋಡೋದು. ಯಾಕಂದ್ರೆ ನಾನು ಮನಸ್ಸಲ್ಲಿ ನನ್ನ ತಾಯಿ ತಂದ್ರೆ ಪೂಜೆ ಮಾಡೋಂಥ ಒಬ್ಬರೊಬ್ರು ವ್ಯಕ್ತಿ ಅಂದ್ರೆ ದರ್ಶನ್ ಸರ್. ಅವ್ನು ಬದುಕಿರೋವರೆಗೂ ಅವ್ರನ್ನ ಪೂಜೆ ಮಾಡ್ತೀನಿ, ಹಿಂಗೆ ಇರ್ತೀನಿ. ಥ್ಯಾಂಕ್ ಯು ಸರ್.